ಹೊನ್ನಾವರ ತಾಲೂಕಿನ ಚಿಕನ್ಕೋಡ್ನ ರಾಜು ತಿಪ್ಪಯ್ಯ ನಾಯ್ಕರ ಅರಣ್ಯ ಭೂಮಿ ಸಾಗುವಳಿ ಕ್ಷೇತ್ರದಲ್ಲಿ ಗಿಡಮರಗಳನ್ನು ನಾಶಪಡಿಸಿ ದೌರ್ಜನ್ಯವೆಸಗಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಅಪಕರ್ತವ್ಯವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಬಲವಾಗಿ ಖಂಡಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ದೌರ್ಜನ್ಯ ನಡೆಸಿದ ಚಿಕನ್ಕೋಡ್ನ ರಾಜು ತಿಪ್ಪಯ್ಯ ನಾಯ್ಕರ ಅರಣ್ಯ ಭೂಮಿ ಸಾಗುವಳಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸತ್ಯಶೋಧನಾ ಸಮಿತಿಯ ಜಿಲ್ಲಾ ಸಂಚಾಲಕ ರಾಮು ಮರಾಠಿ ಎಲ್ಕೊಟಗಿ, ಮಹೇಶ್ ನಾಯ್ಕ್ ಸಾಲ್ಕೋಡ್, ವಿನೋದ್ ನಾಯ್ಕ್ ನೇತೃತ್ವದ ತ್ರಿಸದಸ್ಯರ ಸಮಿತಿಯು ದಾಖಲೆ ಪರಿಶೀಲಿಸಿ ಅರಣ್ಯ ಸಿಬ್ಬಂದಿಗಳು ದೌರ್ಜನ್ಯ ಎಸಗಿರುವ ಸಂದರ್ಭದ ವಿಡಿಯೋ ಪರಿಶೀಲಿಸಿ ಘಟನೆಯ ಸತ್ಯತೆ ಬಗ್ಗೆ ವೇದಿಕೆಗೆ ವರದಿ ನೀಡಲಾಗಿದೆ. ಅನಾದಿ ಕಾಲದಿಂದಲೂ ನೆರೆಹಾವಳಿಯ ಸಂದರ್ಭದಲ್ಲಿ ಸಾಗುವಳಿ ಮಾಡಿದಂತಹ ಕ್ಷೇತ್ರದಲ್ಲಿ ಗೇರು, ತೆಂಗು, ಅಡಿಕೆ ಮರ ಸಾಗುವಳಿ ಕ್ಷೇತ್ರದಲ್ಲಿ ಬೇಲಿಯನ್ನ ನಾಶಪಡಿಸಿ ತೆಂಗಿನ ಮರವನ್ನ ಬುಡಸಮೇತ ಕಿತ್ತು ಸಾಗುವಳಿ ಕ್ಷೇತ್ರದಲ್ಲಿದ್ದ ಗಿಡಮರಗಳನ್ನ ನಾಶಪಡಿಸಿರುವ ಅಂಶವನ್ನ ವರದಿಯಲ್ಲಿ ದೃಢಪಡಿಸಿರುತ್ತಾರೆ ಎಂದು ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಯಿಂದ ಜಿಪಿಎಸ್ ಆಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ನಂಬರ್ ದಾಖಲೆಯೂ ಇರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ಹೇಳಿದ್ದಾರೆ. ಏಕಾಏಕಿಯಾಗಿ ಸಾಗುವಳಿ ಕ್ಷೇತ್ರಕ್ಕೆ 30ಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ ಅನ್ನ ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ 40 ವರ್ಷದ ಗೇರು ಮರ ಮಧ್ಯದಲ್ಲಿರುವ ಗಿಡವನ್ನ ಬುಡಸಹಿತ ಕಿತ್ತು ನಾಶಪಡಿಸಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿ ಮತ್ತು ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತಿಸಿದ ಕ್ರಮದ ವರ್ತನೆಯನ್ನು ಕೂಡ ಹಿರಿಯ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ರವೀಂದ್ರ ನಾಯ್ಕ್ ಅವರು ತಂದು ಈ ಬಗ್ಗೆ ಪ್ರಶ್ನಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.